detecting an end of file. Detecting an end of file. If detecting an end of file. EOF means end of file. The end of file has been encountered. ಯಾವಾಗಂದ್ರೆ ಒಂದ್ಸಲ ಟ್ರೂ ಆದಾಗ ಮಾತ್ರನೇ end of file has been encountered while reading, otherwise returns false. The end of file function returns true, it has been encountered while reading. ಇದು ಯಾವಾಗ ಟ್ರೂ ಆಗುತ್ತಂದ್ರೆ ಎಂಡ್ ಆಫ್ ಫೈಲ್ ಯಾವಾಗ ಕರೆಕ್ಟ್ ಆಗಿ ಟ್ರೂ ಆಗುತ್ತೋ ರೀಡ್ ಮಾಡುತ್ತೋ ಆವಾಗ ಮಾತ್ರ ಟ್ರೂ ಆಗುತ್ತೆ, ಇಲ್ಲ ಅಂದ್ರೆ ಏನಾಗುತ್ತೆ ಫಾಲ್ಸ್ ಆಗುತ್ತೆ. ಅದನ್ನೇ ನಾವೇನಂತ ಡಿಟೆಕ್ಟ್ ಮಾಡಬಹುದು. ಟ್ರೂ ಆದಾಗ ಮಾತ್ರ ಸ್ಟೇಟ್ಮೆಂಟ್ಸ್ ಆರ್ ಎಕ್ಸಿಕ್ಯೂಟೆಡ್. ಟ್ರೂ ಆಗಿಲ್ಲ ಅನ್ಕೊಳ್ರಿ, ಫಾಲ್ಸ್ ಆಯ್ತು ಅನ್ಕೊಳ್ರಿ, ಆವಾಗ ಇದು ಎಕ್ಸಿಕ್ಯೂಷನ್ ಆಗಲ್ಲ. ಯಾವಾಗ ನಾವು ಡಿಟೆಕ್ಟ್ ಮಾಡ್ತೀವಿ ಅಂದ್ರೆ ಇಫ್ ದ ಎಂಡ್ ಆಫ್ ಫೈಲ್ ರಿಟರ್ನ್ಸ್ ಟ್ರೂ, ಯಾವಾಗ ರಿಟರ್ನ್ಸ್ ಇದು ಟ್ರೂ ಮಾಡ್ತಂದ್ರೆ ಇಟ್ ಹ್ಯಾಸ್ ಬೀನ್ ಎನ್ಕೌಂಟರ್ಡ್ ವೈಲ್ ರೀಡಿಂಗ್. ಯಾವಾಗ ನಾವು ರೀಡ್ ಮಾಡ್ತೀವೋ ಆವಾಗ ಕರೆಕ್ಟ್ ಆಗಿ ಅದೇನಾಗುತ್ತೆ ರಿಟರ್ನ್ಸ್ ಟ್ರೂ ಮಾಡ್ತದೆ, ಇಲ್ಲ ಅಂದ್ರೆ ಫಾಲ್ಸ್ ಮಾಡ್ತದೆ. ಯಾವ ತರ ಡಿಟೆಕ್ಟ್ ಮಾಡಬಹುದು ಅಂದ್ರೆ ಇದು ಎಂಡ್ ಆಫ್ ಫೈಲ್ ಅಂತ, ಇಟ್ ರಿಟರ್ನ್ಸ್ ಟ್ರೂ ಇಫ್ ದ ಎಂಡ್ ಆಫ್ ಫೈಲ್ ಹ್ಯಾಸ್ ಬೀನ್ ಎನ್ಕೌಂಟರ್ಡ್ ವೈಲ್ ರೀಡಿಂಗ್, ಅದರ್ವೈಸ್ ರಿಟರ್ನ್ಸ್ ಫಾಲ್ಸ್. ಅದನ್ನೇ ನಾವು ಡಿಟೆಕ್ಟಿಂಗ್ ಆನ್ ಎಂಡ್ ಆಫ್ ಫೈಲ್ ಅಂತ ಕನ್ಸಿಡರ್ ಮಾಡಬಹುದು. ಯಾವಾಗ ಇದು ಎಂಡ್ ಆಫ್ ಫೈಲ್ ಆಗುತ್ತಂದ್ರೆ ನೀವು ಯಾವಾಗ ಫೈಲ್ ಅಲ್ಲಿ ಒಂದು ಡೇಟಾನ ರೀಡ್ ಮಾಡ್ತೀರೋ ಆವಾಗ ಏನಾಗುತ್ತಂದ್ರೆ ಎಲ್ಲ ರೀಡ್ ಆಗಿ ಲಾಸ್ಟ್ ಗೆ ಡಿಟೆಕ್ಟ್ ಮಾಡುತ್ತೆ ಇದು ಎಂಡ್ ಆಫ್ ದ ಫೈಲ್ ಅಂತ. ನೀವು ಇಲ್ಲಿ ಕಂಡೀಷನ್ ಫಾಲ್ಸ್ ಆಯ್ತು ಅನ್ಕೊಳ್ರಿ, ಆವಾಗ ಸ್ಟೇಟ್ಮೆಂಟ್ ರೀಡ್ ಆಗಲ್ಲ, ಆವಾಗ ನಾವು ಡಿಟೆಕ್ಟ್ ಮಾಡಕ್ಕಾಗಲ್ಲ ಎಲ್ಲಿದೆ ಎಂಡ್ ಆಫ್ ದ ಫೈಲ್ ಅಂತ. ಹೌ ಡು ಯು ಡಿಟೆಕ್ಟ್ an end of file? The end of file has been encountered while reading if it returns true. ಇದು ಫಂಕ್ಷನ್ ಟ್ರೂ ಆಗಿದ್ರೆ ಮಾತ್ರನೇ ನಾವು ಎಂಡ್ ಆಫ್ ದ ಫೈಲ್ ಆಗುತ್ತೆ ಅಂತ ಏನ್ ಮಾಡಬಹುದು ಡಿಟೆಕ್ಟ್ ಮಾಡಬಹುದು. ಈ ಕಂಡೀಷನ್ ಫಾಲ್ಸ್ ಅಂತ ಅನ್ಕೊಳ್ರಿ, ಆವಾಗ ನಾವು ಡಿಟೆಕ್ಟ್ ಮಾಡಕ್ ಆಗಲ್ಲ. ದಟ್ ಇಸ್ ದ ಯೂಸ್ ಆಫ್ ಡಿಟೆಕ್ಟಿಂಗ್ ದ ಎಂಡ್ ಆಫ್ ದ ಫೈಲ್. ನೆಕ್ಸ್ಟ್, ಫೈಲ್ ಪಾಯಿಂಟರ್ಸ್ ಅಂಡ್ ಮ್ಯಾನಿಪುಲೇಷನ್ಸ್. ಯಾವ ಯಾವ ಪಾಯಿಂಟರ್ಸ್ ನ ಯೂಸ್ ಮಾಡ್ತೀವಿ, ಏನೇನ್ ಮ್ಯಾನಿಪುಲೇಷನ್ ಮಾಡಬಹುದು? ಫೈಲ್ ಪಾಯಿಂಟರ್ಸ್ ಅಂಡ್ ಮ್ಯಾನಿಪುಲೇಷನ್ಸ್. What are the file pointers and what are the manipulations? Which are the file pointers first? There are two file pointers. One is the get pointer, another one is the put pointer. ಒಂದು get pointer, ಇನ್ನೊಂದು ಯಾವುದು ಅಂದ್ರೆ put pointer. There are two file pointers are there. One is the get pointer, another one is the put pointer. By using these pointers, we can perform the four manipulation functions. ನಾಲ್ಕು ಮ್ಯಾನಿಪುಲೇಷನ್ ಫಂಕ್ಷನ್ಸ್ ನ ಪರ್ಫಾರ್ಮಿಂಗ್ ಮಾಡಬಹುದು ಈ ಗೆಟ್ ಮತ್ತೆ ಪುಟ್ ಪಾಯಿಂಟರ್ ನ ಯೂಸ್ ಮಾಡಿಕೊಂಡು. ಅದರಲ್ಲಿ ಫಸ್ಟ್ ಒಂದು ಬಂದು seek g. The seek g function moves the get pointer. The seek g function
moves the get pointer to a specified location from the beginning of the file. ನಾವು ಎಲ್ಲಿ ಬಿಗಿನ್ ಮಾಡ್ತಾ ಇದೀವೋ ಫೈಲ್ ನ ಅಲ್ಲಿಂದ ನಮ್ಗೆ ಎಲ್ಲಿ ಬೇಕೋ ಅಲ್ಲಿಗೆ ಏನ್ ಮಾಡಬಹುದು ಅಂದ್ರೆ ಗೆಟ್ ಪಾಯಿಂಟರ್ ನ ಮೂವ್ ಮಾಡಬಹುದು ಬೈ ಯೂಸಿಂಗ್ ದ cg ಫಂಕ್ಷನ್. The cg function moves the get pointer to a specified location from the beginning of the file. ಒಂದು ಬಿಗಿನಿಂಗ್ ಆಫ್ ದ ಫೈಲ್ ಇಂದ ನಿಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಸ್ಪೆಸಿಫೈಡ್ ಲೊಕೇಶನ್, ನಿಮಗೆ ಯಾವ ಲೊಕೇಶನ್ ಬೇಕೋ ಆ ಲೊಕೇಶನ್ಗೆ ನೀವು ಗೆಟ್ ಪಾಯಿಂಟರ್ ನ ಏನ್ ಮಾಡಬಹುದು ಅಂದ್ರೆ ಮೂವ್ ಮಾಡಬಹುದು. ಅದರಲ್ಲಿ 2 ಮೆಥಡ್ಸ್ ಅಲ್ಲಿ ಮೂವ್ ಮಾಡಬಹುದು. ಅದು ಸಿಂಟ್ಯಾಕ್ಸ್ ಎಕ್ಸಾಂಪಲ್ ಬರೀತೀನಿ ನೋಡ್ರಿ. seek g long ಒಂದು, ಇನ್ನೊಂದು ಬಂದು seek g offset seek dir seek ಡೈರೆಕ್ಟರಿ ಅಂತ. ಅದಕ್ಕೆ ಎಕ್ಸಾಂಪಲ್ ಬರೀತೀನಿ ನೋಡಿ. seek g long ಅಲ್ಲಿ ಏನ್ ಮಾಡ್ತೀನಿ 20. ಇನ್ನೊಂದು ಎಕ್ಸಾಂಪಲ್ ನೋಡ್ರಿ. seek g 20 ಫ್ರಮ್ ಎಲ್ಲಿಂದ ಅಂದ್ರೆ iOS ಬಿಗಿನಿಂಗ್. ಇಲ್ಲಿ ನೋಟ್ಸ್ ಅಲ್ಲಿ ಬರೆಯುವಾಗ ISO ಅಂತ ಬರೆದಿದೆ, ಅದನ್ನ ಚೇಂಜ್ ಮಾಡ್ಕೊಳ್ರಿ. iOS ಅಂತ ಇನ್ಪುಟ್ ಔಟ್ಪುಟ್ ಸ್ಟ್ರೀಮ್ ಫ್ರಮ್ ಎಲ್ಲಿಂದ ಅಂದ್ರೆ ಬಿಗಿನಿಂಗ್. ಎಲ್ಲಿಗೆ ಯಾವ ಲೊಕೇಶನ್ಗೆ 20th ಲೊಕೇಶನ್ಗೆ. ನಾವು 2 ಟೈಪ್ಸ್ ಅಲ್ಲಿ ಈ seek g ನ ಬರೀಬಹುದು. ಒಂದು ನೋಡ್ರಿ seek g ಲಾಂಗ್, ಎಷ್ಟು ದೂರ ನಾವು ಮೂವ್ ಮಾಡಿಸ್ತಾ ಇದೀವಿ ಗೆಟ್ ಪಾಯಿಂಟರ್ ನ. ಇನ್ನೊಂದು seek g offset seek ಡೈರೆಕ್ಟರಿ. ಆಫ್ಸೆಟ್ ಅಂದ್ರೆ ದ ನಂಬರ್ ಆಫ್ ಬೈಟ್ಸ್ at the specified location. ಎಷ್ಟು ನಂಬರ್ ಆಫ್ ಬೈಟ್ಸ್ ನೀವು ಆ ಲೊಕೇಶನ್ಗೆ ಮೂವ್ ಮಾಡಿಸ್ತಾ ಇದ್ದೀರಾ. to which location the get pointer is to be moved. ಯಾವ ಲೊಕೇಶನ್ಗೆ 20th ಬೈಟ್ ಗೆ ನಾವು ಏನ್ ಮಾಡ್ತಿದ್ವಿ ಅಂದ್ರೆ ಮೂವ್ ಮಾಡ್ತಾ ಇದ್ವಿ ಫ್ರಮ್ ಎಲ್ಲಿಂದ seek ಡೈರೆಕ್ಟರಿ. seek ಡೈರೆಕ್ಟರಿ ಎಲ್ಲಿಂದ ಅಂದ್ರೆ ಫ್ರಮ್ ದ ಬಿಗಿನಿಂಗ್ ಆಫ್ ದ ಫೈಲ್. ಬಿಗಿನಿಂಗ್ ಆಫ್ ದ ಫೈಲ್ ಇಂದ ಹಿಡಿದು 20th ಬೈಟ್ ಗೆ ನಾವು ಏನ್ ಮಾಡ್ತಿದ್ವಿ ಅಂದ್ರೆ ಮೂವ್ ಮಾಡಿಸ್ತಾ ಇದ್ವಿ ಯಾವುದನ್ನ ಗೆಟ್ ಪಾಯಿಂಟರ್ ನ. The cg function moves the get pointer to a specified location from the beginning of the file. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಸೇಮ್ ಅದೇ ತರನೇ ಎರಡನೇದು ಬಂದು seek p. g ಬಂದ್ರೆ ಇನ್ಪುಟ್, p ಬಂದ್ರೆ ಔಟ್ಪುಟ್. The seek p function moves the put pointer. ಅವಾಗಲೇ ಗೆಟ್ ಪಾಯಿಂಟರ್ ಮೂವ್ ಮಾಡಿದ್ವಿ, ಇವಾಗ ಯಾವ್ದನ್ನು ಮೂವ್ ಮಾಡಿಸ್ತಾ ಇದೀವಿ ಪುಟ್ ಪಾಯಿಂಟರ್. seek p function move the put pointer to a specified location from the beginning of the file. Same example, seek g ಬದಲು seek p ಅಷ್ಟೇ, nothing difference. ಇಲ್ಲಿ seek g ಇರೋ ಬದಲು ಏನಾಗಿರ್ತದೆ seek p, ಇಲ್ಲೂ ಅಷ್ಟೇ seek p. ಎಕ್ಸಾಂಪಲ್ ಕೂಡ ಅಷ್ಟೇ, just seek p. ಅಲ್ಲಿ ಗೆಟ್ ಪಾಯಿಂಟರ್ ನ ಮೂವ್ ಮಾಡಿಸ್ತೀವಿ, ಇಲ್ಲಿ ಏನ್ ಮಾಡ್ತಾ ಇದೀವಿ ಪುಟ್ ಪಾಯಿಂಟರ್ ನ ಮೂವ್ ಮಾಡ್ತಾ ಇದೀವಿ. The seek p function move the put pointer to a specified location from the beginning of the file. ನೋಡ್ರಿ ಸಿಂಟ್ಯಾಕ್ಸ್ ಬಂದು seek p long ಒಂದು ಟೈಪ್, ಇನ್ನೊಂದು ಟೈಪ್ ಬಂದು seek p offset seek ಡೈರೆಕ್ಟರಿ. ಲಾಂಗ್ ಎಷ್ಟು ದೂರ 20 bytes. seek p 20th byte from where it is to be moved. 20th byte from which place? ಎಲ್ಲಿಂದ? from the beginning of the file iOS beg. that is the second one. Next third one ಬಂದು tell g function. it return the current position of the get pointer. ನಾವೇನ್ ಮಾಡ್ತೀವಿ ಅಂದ್ರೆ seek g ಫಂಕ್ಷನ್ ನ ಯೂಸ್ ಮಾಡ್ಕೊಂಡು ಮತ್ತೆ seek p ಫಂಕ್ಷನ್ ನ ಯೂಸ್ ಮಾಡ್ಕೊಂಡು ಗೆಟ್ ಮತ್ತೆ ಪುಟ್ ಪಾಯಿಂಟರ್ಸ್ ನ ಎಲ್ಲೋ ಒಂದ್ ಕಡೆ ಮೂವ್ ಮಾಡಿರ್ತೀವಿ. ಬಟ್ ಆ ಪಾಯಿಂಟರ್ಸ್ ಎಲ್ಲಿದಾವೆ ಅಂತ ನಮ್ಗೆ ಏನ್ ಮಾಡ್ಬೇಕು ಐಡೆಂಟಿಫಿಕೇಶನ್ ಮಾಡಬೇಕು. ಆ ಐಡೆಂಟಿಫಿಕೇಶನ್ ಮಾಡ್ಬೇಕಂದ್ರೆ ಅವಾಗ ಯಾವ ಫಂಕ್ಷನ್ ನ ಯೂಸ್ ಮಾಡ್ತೀವಿ ಅಂದ್ರೆ tell g ಫಂಕ್ಷನ್. the tell g function return the current position of get pointer. current position of get pointer. ಇದನ್ನ ನೋಡಲಿ int position ಎಕ್ಸಾಂಪಲ್ ಬರೀತಾ ಇದೆ ನೋಡು. ಸಿಂಟ್ಯಾಕ್ಸ್ ಏನಿಲ್ಲ ಇದಕ್ಕೆ. position is equals to fin dot tell g ಫಂಕ್ಷನ್ ಸಿಂಬಲ್ ಸೆಮಿಕೋಲನ್. ಇದಕ್ಕೆ ಸಿಂಟ್ಯಾಕ್ಸ್ ಇಲ್ಲ, ಡೈರೆಕ್ಟ್ ಎಕ್ಸಾಂಪಲ್.
that LG function return the current position of get pointer. ಎಲ್ಲಿ get pointer ಇದೆಯೋ ಅದರ ಒಂದು ಪೊಸಿಷನ್ ಅನ್ನು ನಮಗೆ ಏನು ಮಾಡ್ತದೆ ರಿಟರ್ನ್ ಮಾಡ್ತದೆ. int position is equals to f in dot tell g. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಅದೇ ತರ ಸೇಮ್ ಲಾಸ್ಟ್ ಒನ್ tell p. it return the current position of put pointer. ಆವಾಗಲೇ ಗೆಟ್ ಪಾಯಿಂಟರ್ ನ ಎಲ್ಲೋ ಮೂವ್ ಮಾಡಿದ್ವಿ, ಆ ಪೊಸಿಷನ್ ನ ತಿಳ್ಕೊಳ್ಳೋದಕ್ಕೆ ಏನ್ ಮಾಡಿದ್ವಿ tell g ಫಂಕ್ಷನ್ sig ಫಂಕ್ಷನ್ ನ ಏನ್ ಮಾಡಿದ್ವಿ ಯೂಸ್ ಮಾಡ್ಕೊಂಡು ಗೆಟ್ ಪಾಯಿಂಟರ್ ನ ಎಲ್ಲೋ ಮೂವ್ ಮಾಡ್ಕೊಂಡಿದೀವಿ. ಆ ಗೆಟ್ ಪಾಯಿಂಟರ್ ಯಾವ ಪೊಸಿಷನ್ ಅಲ್ಲಿ ಇದೆ ಅಂತ ತಿಳ್ಕೊಳ್ಳೋಕೆ ಯಾವ್ದನ್ನ ಯೂಸ್ ಮಾಡ್ತಾ ಇದೀವಿ tell g. ಅದೇ ತರ ಪುಟ್ ಪಾಯಿಂಟರ್ ನ ಮೂವ್ ಮಾಡೋದಕ್ಕೆ sig p ಫಂಕ್ಷನ್ ನ ಯೂಸ್ ಮಾಡಿದ್ವಿ. ಈಗ ಆ ಪುಟ್ ಪಾಯಿಂಟರ್ ಪೊಸಿಷನ್ ನ ನೀವು ಫೈಂಡಿಂಗ್ ಔಟ್ ಮಾಡ್ಕೊಳ್ಳೋದಕ್ಕೆ tell p ಫಂಕ್ಷನ್ ನ ಯೂಸ್ ಮಾಡ್ತಾ ಇದ್ದೀರಾ. the tell p function return the current position of the put pointer. Current position of a put pointer. And example same int position is equals to f in dot tell g ಬದಲು tell p. Just it return what is the current position of a put pointer. Put pointer ಯಾವ ಪೊಸಿಷನ್ ಅಲ್ಲಿ ಇದೆ ಅಂತ ನಮಗೆ ರಿಟರ್ನ್ ಮಾಡ್ತದೆ. These are the four file pointers and their manipulations. ಎರಡು ಫೈಲ್ ಪಾಯಿಂಟರ್ಸ್ ನ ಯೂಸ್ ಮಾಡ್ತೀವಿ, ಒಂದು ಗೆಟ್ ಪಾಯಿಂಟರ್ ಇನ್ನೊಂದು ಪುಟ್ ಪಾಯಿಂಟರ್. ಅದರಲ್ಲಿ 4 ಮ್ಯಾನಿಪುಲೇಷನ್ ಆಪರೇಷನ್ಸ್ ನ ಪರ್ಫಾರ್ಮಿಂಗ್ ಮಾಡ್ತಾ ಇದೀವಿ. ಆ 4 ಮ್ಯಾನಿಪುಲೇಷನ್ ಆಪರೇಷನ್ಸ್ ಯಾವ ಯಾವ ಅಂದ್ರೆ sig p tell g tell p. ಅರ್ಥ ಆಯ್ತಾ? ನೆಕ್ಸ್ಟ್ ಲಾಸ್ಟ್ ಟಾಪಿಕ್, ವಾಟ್ ಆರ್ ದ ಬೇಸಿಕ್ ಆಪರೇಷನ್ಸ್ ಆನ್ ಬೈನರಿ ಫೈಲ್. ಬೇಸಿಕ್ ಆಪರೇಷನ್ಸ್ ಆನ್ ಬೈನರಿ ಫೈಲ್. ಬೈನರಿ ಫೈಲ್ ಅಲ್ಲಿ ಯಾವ ಯಾವ ಒಂದು ಬೇಸಿಕ್ ಆಪರೇಷನ್ಸ್ ಅನ್ನು ನಾವು ಪರ್ಫಾರ್ಮಿಂಗ್ ಮಾಡಬಹುದು. ಫಸ್ಟ್ ಒನ್ appending the data. Appending means adding at the end of the file. Next, second one inserting the data. Third one deleting the data. Fourth one searching the data. And the fifth one is modifying the data. These are 5 operations are performed on the binary file. ಒಂದು appending the data, inserting the data, deleting the data, searching the data, modifying the data. Appending means adding at the end of the file or adding at the end of the file. Inserting means inserting the data into the file, deleting the data from the file, searching the data on the file. ಒಂದು ಫೈಲ್ ಅಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ ಡೇಟಾನ ಏನು ಮಾಡಬಹುದು ಸರ್ಚಿಂಗ್ ಮಾಡಬಹುದು. ನೆಕ್ಸ್ಟ್ modifying the data on the file. ಒಂದು ಮಾಡಿಫಿಕೇಶನ್ ಮಾಡಬಹುದು, ಯಾವುದೇ ಡೇಟಾ ಇರಲಿ ಆ ಮಾಡಿಫಿಕೇಶನ್ ಬೇಕಾದ್ರೂ ಮಾಡಬಹುದು. These are the different basic operations on binary file. ಅರ್ಥ ಆಯ್ತಾ? Input and output operations on text file, input and output operations on binary file, detecting the end of the file. Next file pointers and manipulators ಅಂದ್ರೆ manipulations. Last ಬಂದು basic operations on binary file. Okay, this ends the chapter number 12.